ನಮ್ಮಲ್ಲಿ ಆಲ್ರೆಡಿ ಸುಮಾರು ಕಂಪ್ಲೇಂಟ್ಸ್ ಇದೆ. ನಮ್ಮ BBMP ಕ್ವಾಲಿಟಿ ವರ್ಕ್ಸ್ ಏನೇನು ಮಾಡ್ತಾ ಇದೆ ಅಂತ. ಅದಕ್ಕೆ ಇವತ್ತು ನಾವು ಒಂದು ಟೋಟ್ಲು ಅರವಿಂದ ಟೋಟ್ಲು ನಮಗೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಟೋಟ್ಲ್ 60 ಆಫೀಸರ್ ಟೋಟ್ಲು ಒಂದು 40-50 ಆಫೀಸರ್ಗಳನ್ನು 60 ಆಫೀಸನ್ನು ಇವತ್ತು ಅಟ್ ಎ ಟೈಮು ಎಂಟೈರ್ ಬೆಂಗಳೂರು ಕಡೆ ಬೆಂಗಳೂರಲ್ಲಿ ನಾನು ಲೋಕಾಯುಕ್ತ ಸಾಹೇಬರು ನಮ್ಮ ಇನ್ನೊಬ್ಬ ಸ್ನೇಹಿತರು ಉಪಲೋಕಾಯುಕ್ತ ಪನ್ನೀರ್ ಸಾಹೇಬರು ಅಟ್ ಎ ಟೈಮ್ ದಿಢೀರ್ ಅಂತ 3:15 ಎಲ್ಲ ಭೇಟಿ ಆದಾಗ ನಾನು ಖುದ್ದಾಗಿ 2 ಆಫೀಸ್ 3 ಆಫೀಸ್ ಬಂದಿದ್ದೀನಿ. ಇವಾಗ ನನಗೆ ಶಾಕಿಂಗು, ಯಾರೂ ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ. ಅವ್ರು ಏನೋ ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಅಲ್ಲಿ ಇವಾಗ ನೀವೆಲ್ಲ ನೋಡಿದ್ರಿ, ಅಲ್ಲಿ ಅವರು ಇವಾಗ ಇರ್ತಾರಲ್ಲ, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಯಾರು ಆಫೀಸಲ್ಲೇ ಇಲ್ಲ. ನಾವು ಇವಾಗ ಬಂದ್ವಿ ಅಂತ ಹೇಳ್ತಾರೆ. ಅವ್ರು ಏನು ಕ್ವಶನ್ಸ್ ಕೇಳಿದ್ರು ದೇ ಆರ್ ಆನ್ಸರ್ಲೆಸ್. ಎಷ್ಟು ಅಪ್ಲಿಕೇಶನ್ ಬಂದಿದೆ, ಎಷ್ಟು ಡಿಸ್ಪೋಸಲ್ ಆಗಿದೆ, ಏನು ಪ್ರಾಬ್ಲಮ್ ಇದೆ ಅಂದರೆ ಏನೂ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಸೈಲೆಂಟ್ ಸ್ಪೆಕ್ಟೇಟರ್ಸ್ ದೇ ಆರ್ ನಾಟ್ ಆನ್ಸರಿಂಗ್. ನಮ್ಮವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಡೀಟೇಲ್ ರಿಪೋರ್ಟ್ ತಂದು ಕೊಡ್ತಾರೆ, ವಿಲ್ ಟೇಕ್ ಆ್ಯಕ್ಷನ್. ಇಲ್ಲಿ ಬಂದಾಗ ನನಗೆ ಶಾಕಿಂಗ್, ಇವಾಗ ನಿಮ್ಮ ಮುಂದೆನೇ ನೋಡಿದ್ರಿ, ಅವರು ಕವಿತಾ 2nd ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು ಅಪಾಯಿಂಟೆಡ್ 1 ಗೀತಾ 10,000 ಕೊಡ್ತಾರಂತೆ. ಅವರು ಇನ್ನೊಂದು ಶಾಕಿಂಗ್ ಏನು ಅಂದರೆ, ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ರ ಮಗ ಬಂದಿದ್ದಾನೆ, 32 ವರ್ಷ ಅವನಿಗೆ, ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮನ ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು, ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ಏನು ಅಂದರೆ, ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನು. ಆ ಅಮ್ಮನ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಮ ಮುಂದೆ, ಸರ್ ಪಬ್ಲಿಕ್ ತೊಂದರೆ ಆಗುತ್ತಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಸರ್ ಅಂತಾಳೆ. ಯಾರು ಪರ್ಮಿಷನ್ ತೊಗೊಂಡಿಲ್ಲ. ಯಾರು ಸುಜಾತ ಅಂತ ಕೇಳ್ತಾಳೆ, ಅವರು 3:15 ಬಂದಿದ್ದಾರೆ, ಇವಾಗ ಬಂದಿದ್ದಾರೆ. ಅವ್ರು ಕೇಳಿಸಿ ಆನ್ಸರ್ಲೆಸ್. ಇದು ಬೆಂಗಳೂರು ಜನಕ್ಕೆ ಶಾಕಿಂಗ್. ಅಂದರೆ BBMP ಆಫೀಸಲ್ಲಿ ಯಾರೇ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಯಾರು ಬಂದು ಏನು ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು ಹೋಗ್ಬೋದು. ಆ ಥರ ಅವ್ರು ಸೈನ್ ಹಾಕ್ತಾರೆ. ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಯಾರು ಪರ್ಮಿಷನ್ ಇಲ್ಲ, ಅಪಾಯಿಂಟ್ಮೆಂಟ್ ಮಾಡಿ ಪ್ರೈವೇಟ್ ಇದರಲ್ಲಿ ಬಂದು ಪ್ರೈವೇಟ್ ಗೌರ್ಮೆಂಟ್ ಇದರಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ. ಆಮೇಲೆ ಅವ್ರ ಆನ್ಸರ್ ನೀವು ನೋಡಿದಿರ, ಅವ್ರ ಮಗ ಅಜೀಫ್ ಈಸ್ ಎ ಮೇಜರ್ ಆಫೀಸರ್ ಥರ ಇಲ್ಲಿ ನಮ್ಮನ್ನು ನನಗೆಲ್ಲ ಗೊತ್ತು ಸರ್, ಎಲ್ಲ ಮಾಡ್ತೀನಿ ಸರ್ ಅಂತಾನೆ. ದಿಮಾಕ್ ಹೆಂಗಿದೆ ಅಂತೇಳಿ. ಅದಕ್ಕಿಂತ ಶಾಕಿಂಗ್ ಏನು ಅಂದರೆ, ಇದೆಲ್ಲ ನೋಡಿದ್ರೆ ಈ BBMP ಆಫೀಸ್ಗಳಿಗೆ ಯಾರೂ ಕೇಳೋರಿಲ್ಲ, ಅಪ್ಪ ಅಮ್ಮ ಇಲ್ಲ, ಸೂಪರ್ವೈಸರ್ಸ್ ಇಲ್ಲ, ಅದನ್ನು ಟೈಮ್ ನೋಡೋರಿಲ್ಲ ಅಂತ. ಅವರವರು ಏರಿಯಾ ಅವರೇ ಬಾಸ್ಗಳು. ಇಲ್ಲಿ ಯಾರು ಅಂದರೆ ಅವರೇ ಬಾಸ್, ಅವ್ರು ಯಾರು ಬೇಕೋ ಅಪಾಯಿಂಟ್ ಮಾಡ್ಕೋಬೋದು, ಏನು ಮಾಡಬೇಕು. ಅದಕ್ಕೆ ಈ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ನಮ್ಮ ಪಾತೋಲ್ಸ್ ಇದೆಯಲ್ಲ, ಸುಮಾರು ಜನ ನಮ್ಮ ಜನ ಸತ್ತೋಗಿದ್ದಾರೆ ಬಿದ್ದು. ಯಾಕೆಂದರೆ ಇಂಥ ಧೋರಣೆಗಳಿಂದ. ಅಂದರೆ ಅವರವರು BBMP ಆಫೀಸ್ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಸ್ವಂತ ಆಸ್ತಿಗೆ ಧೈರ್ಯವಾಗಿ ಮಾಡೋಕ್ಕಾಗಲ್ಲ. ಅಮ್ಮಂದು ಮಗಂದು ಎಲ್ಲ. ಮಗ ಬಂದು ಅಮ್ಮನ ಪರವಾಗೆಲ್ಲ ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡ್ತಾ ಇದ್ದಾನೆ. ದಿ ಸ್ಟೇಟ್ ಆಫ್ ಅಫೇರ್ಸ್. ವಿಲ್ ಕಾಲ್ ದಿ ತುಷಾರ್ ಮೆಹ್ತಾ, ತುಷಾರ್ ಗಿರ್ನಾಥ್ ಕರೆಸ್ತೀವಿ. ಈ ಹ್ಯಾಸ್ ಟು ಗಿವ್ ಆನ್ಸರ್. ಈಸ್ ದಿ ಹೆಡ್ ಆಫ್ ದಿ ಬೆಂಗಳೂರು BBMP, ಚೀಫ್ ಕಮಿಷನರ್ ಆಗಿದ್ದಾರೆ. ನಮಗೆ ಶಾಕಿಂಗು. ಈ ಥರ ಎಷ್ಟೆಷ್ಟು ಇದೆಯೋ ಗೊತ್ತಿಲ್ಲ. ಇದು ಸ್ವಲ್ಪ ಸಿಗ್ತಾ ಇದೆ. ಅದು ವಿತೌಟ್ ಇಂಟಿಮೇಷನ್ ಸಡನ್ ನುಗ್ಗಿದ್ದಕ್ಕೋಸ್ಕರ ಇಷ್ಟೊಂದು ಸಿಕ್ಕಿದೆ. ಇನ್ನೂ ಒಂದಷ್ಟು ಹೋಗ್ತಾ ಇದ್ದೀವಿ. ಇನ್ನೂ ಏನೇ ಸಿಗುತ್ತೋ ನೋಡೋಣ. ನಮಗೆ ಹೋಗ್ತಾ ಹೆದರಿಕೆ ಆಗಿಬಿಟ್ಟಿದೆ, ಏನೇ ಸಿಗುತ್ತೆ ಅಂತ. ಸರ್, ಡ್ಯೂಟಿ ಅವರ್ಸಲ್ಲಿ ತಾಯಿಗೆ ಮನೇಲಿ ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ಅವ್ರ ಮಗ ಹೇಳ್ತಾನೆ. ಮತ್ತು ಇನ್ನೊಂದು ಹೇಳ್ತಾನೆ, ಸರ್ ನಮ್ಮ ತಾಯಿಗೆ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ಬರಲ್ಲ, ಅವ್ರ ಪರವಾಗಿ ನಾನು ಮಾಡ್ತಿದ್ದೀನಿ ಅಂತ. ಅಂದರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಕನಿಷ್ಠ ಒಂದು ಸಿಸ್ಟಮ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅವ್ರು ಬರಲ್ಲ ಅಂದರೆ ಶಿ ಹ್ಯಾಸ್ ಟು ಲರ್ನ್, ಶಿ ಹ್ಯಾಸ್ ಟು ಇಂಟಿಮೇಟ್ ದಿ ಹೈಯರ್ ಅಥಾರಿಟೀಸ್. ಬೇರೆಯವ್ರನ್ನ ಅಪಾಯಿಂಟ್ ಮಾಡಿಸ್ಕೋಬೇಕು. ಓನ್ಲಿ ಪರ್ಮಿಷನ್ ಫ್ರಮ್ ದ ಹೈಯರ್ ಅಥಾರಿಟೀಸ್. ಶಿ ಕಾಂಟ್ ಡೆಪ್ಯೂಟ್ ಅವರ್ ಓನ್ ಎಂಪ್ಲಾಯ್ಮೆಂಟ್. ಇದು ಗೌರ್ಮೆಂಟ್ ಆಫೀಸ್, ಅವಳೇ ಎಂಪಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ, ಮಗನೂ ಬಂದು ಕೊಡೋಕ್ಕೆ ಬರೋದಿಲ್ಲ. ಇದೆಲ್ಲ ಒಂಥರ ನಮಗೆ ಏನಾಗುತ್ತೆ ಅಂದರೆ, ಬ್ರಿಟಿಷರು ಮೊದಲು ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 78 ವರ್ಷ ಆದಮೇಲೂ ಇಲ್ಲಿ ಈ ಥರ BBMP ಆಫೀಸಲ್ಲಿ ಒಬ್ಬ ಆಫೀಸರ್ 2nd ಡಿವಿಷನ್ ಅಸಿಸ್ಟೆಂಟು ಅಪಾಯಿಂಟಿಂಗ್ ಅವರ್ ಓನ್ ಪೀಪಲ್ ಅವ್ರು ಕೆಲಸ ಮಾಡೋಕ್ಕೆ. ಎಷ್ಟು ಘೋರ ಇದು ಒಂಥರ ನಮಗೆ ನಂಬಕ್ಕಾಗ್ತಾಯಿಲ್ಲ. ದಿಗ್ಭ್ರಮೆ ಆಗಿಬಿಟ್ಟಿದೆ. ಶಾಕಿಂಗ್ ಎಂಟೈರ್ ಬೆಂಗಳೂರು. ಏಕಾದಶಿ ಅಲ್ಲ, ಇವತ್ತು ವೈಕುಂಠ ಏಕಾದಶಿ ಅಂತ ಹೋಗಿದ್ರು ಅವರು. ಆಫೀಸಲ್ಲಿ ನೆಟ್ಟು ಕೆಲಸ ಮಾಡಿದ್ರೆ ದೇವ್ರು ಇಲ್ಲೇ ಬರ್ತಾನೆ.
ಅವ್ರು ಮಾಡೋ ಕೆಲಸಗಳಿಗೆ ಜನನೆಲ್ಲ ವೈಕುಂಠ ಕಳಿಸ್ತಾರೆ ಇವರು. ಏನು ಸರ್ ಆ್ಯಕ್ಷನ್ ಇವರಿಗೆ? ಇವ್ರಿಗೆ ಇವಾಗ ನಾವು ಇನ್ನೂ ಡೀಟೇಲ್ ರಿಪೋರ್ಟ್ ಬರುತ್ತೆ. ಯು ವಿಲ್ ನಾಟ್ ಲೀವ್. ಈ ಆಫೀಸಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಇನ್ನೊಂದು ಆಫೀಸು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ವಿಲ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ವಿತ್ ಲಾ. ಐ ವಿಲ್ ರೆಫರ್ ದಿಸ್ ಮ್ಯಾಟರ್ ಟು ದಿ ಗೌರ್ಮೆಂಟ್ ಇಂಥ ಸ್ವಲ್ಪ ಕಂಟಾಗಿ ನೋಡಿ ಅಂತ ಹೇಳ್ತೀವಿ ನಾವು ಇವಾಗ ಗೌರ್ಮೆಂಟ್. ಸರ್ ಅವ್ರು ತಮ್ಮ ಮುಂದೆ ತುಂಬ ತರ್ಕವಾಗಿ ಮಾತಾಡ್ದ. ತಮ್ಮ ತಾಯಿ ಎಲ್ಲಿ ಅಂತ ಹೇಳಿದ್ರೆ ಮನೇಲಿ ಅಡುಗೆ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಸರ್. ಡ್ಯೂಟಿ ಅವರ್ಸಲ್ಲಿ ಮನೇಲಿ ಅಡುಗೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಂತ? ಅಲ್ಲ, ಅವಳು ಇವತ್ತು ಅಟೆಂಡೆನ್ಸೇ ಹಾಕಿಲ್ಲ. ಸುಮಾರು ಅಟೆಂಡೆನ್ಸ್ಗಳಿಲ್ಲ. ಯಾರು ಏನಮ್ಮ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಅವ್ರ ಆನ್ಸರೇ ಇಲ್ಲ. ಹಾಂ, ಇದರಮ್ಮ ಯಾಕೆ ನೋಡೋಕ್ಕಲ್ಲ ಅಬ್ಸೆಂಟ್ ಆಗಬೇಕಿಲ್ಲ ಇವರಿಗೆ. ಮತ್ತೆ ಯಾಕೆ ಬ್ಲಾಂಕ್ ಬಿಟ್ಟಿದೆ ಏನಾದರೂ ಇವರೆಲ್ಲ? ಆಯ್ತು 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 ಹಾಂ, ಏನು ಈವ್ನಿಂಗು ಬೆಳಗ್ಗೆ ಏನು ಮಾಡ್ತೀರಿ ನೀವು? ನಿನ್ನೆ ಅಟೆಂಡೆನ್ಸ್ ಏನಾಯ್ತು ಇವ್ರಿಗೆ? ಆ ಮೂರು ಹೇಳ್ಬಿಡಿ. 9 ಇದೆಲ್ಲ ಬ್ಲಾಂಕ್ ಇದೆ ನೋಡಿ. ಇದೆಲ್ಲ ಇವರೆಲ್ಲ ಯಾವುದು ರಾಮಾಯಣ ಕೇಳವ ಸಾಹೇಬ್ರು ಆನ್ಸರ್ ಮಾಡಿ ಕೇಳ್ತೀನಿ. ಆಯ್ತು ಮಾಡಿ ಮೇಂಟೈನ್ ಮಾಡಿ. ಓ ಸೂಪರ್ ಸೂಪರ್ ಸರ್. ಮೂಮೆಂಟ್ ಮೂಮೆಂಟ್ ಅದು ಇಲ್ಲ, ರಿಜಿಸ್ಟರ್ ಇಲ್ಲ. ನೋ ಕ್ಯಾಶ್ ನೋ ಮೂಮೆಂಟ್ ರಿಜಿಸ್ಟರ್. ಏನು ತಮ್ಮ ಹೆಸರು? ಎಷ್ಟು ವರ್ಷ ಕೆಲಸ ಮಾಡ್ತೀರಿ? ಅಲ್ಲ, ನೀವು ಬಂದಿದ್ದೆ 1 ವರ್ಷ ಆಯ್ತಾ? ಯಾವಾಗ ಮೊದಲೇ ಇದ್ರಿ? ಏನು ಮಾಡ್ತಾ ಇದ್ರಿ? ಅಲ್ಲೇ ಸರ್ವಿಸ್ ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾ ಇರೋದು. 19-20 ವರ್ಷ ಆಗಿದೆ. ನೀವು ನಿಮಗೆ ಅಟೆಂಡೆನ್ಸ್ ರಿಜಿಸ್ಟರು ಮತ್ತು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ವಾ? 20 ವರ್ಷ ಆದರೂ ತಮಗೆ ಗೊತ್ತಿಲ್ಲ. ಕ್ಯಾಶ್ ಎಷ್ಟು ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಹೇಳಿಮ್ಮ, ಆನ್ಸರ್ ಮಾಡಬೇಕು ಪ್ಲೀಸ್. ಇಲ್ಲಿ ಆಫೀಸ್ ಸ್ಟಾಫ್ಸ್ 4 ಜನ ಕೇಸ್ ಟೋಟಲು ಎಷ್ಟು ಜನ ಆಫೀಸ್ ಇದೆ ಸರ್? ಅದೇ ನಂದು ಈ ಬಿಲ್ಡಿಂಗಲ್ಲಿ? ಈ ಬಿಲ್ಡಿಂಗಲ್ಲಿ ನನ್ನ ಸ್ಟಾಫ್ 4 ಜನ ಕೇಸ್. ನಿಮ್ಮ ಸ್ಟಾಫ್ ಅಲ್ಲ, ಎಲ್ಲ ಸೇರಿಸಿ. ಈಗ ಡೆಮಾಲಿಷನ್ ಆರ್ಡರ್ ಮಾಡಲಿಕ್ಕೆ ಜೋನಲ್ ಕಮಿಷನರ್ಗೆ ಪವರ್ಸ್ ಯಾವಾಗ ಸರ್ಕ್ಯುಲರ್ ಯಾವಾಗ ಬಂತದ್ದು? Necessity only if we are followed the procedure. If you are violated everything, where the basic procedure? Let us Supreme Court judge ನೋಡಿದ್ರ ಲೆಟರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕೊಡಂಗಿಲ್ಲ, ಎಲೆಕ್ಟ್ರಿಕ್ ಕನೆಕ್ಷನ್, ವಾಟರ್ ಕನೆಕ್ಷನ್ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಬೇರೆ ಕನೆಕ್ಷನ್ ಸಿಗುತ್ತೆ, ನೀವೆಲ್ಲ ಕೊಡ್ತೀರಾ ಅಲ್ವಾ? ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ಹಾಕಿದ್ದೀರಾ? ಯಾವುದೂ ಹಾಕಿಲ್ಲ. ಈಗ ಅವ್ರಿಗೆ ಡೆಮಾಲಿಷನ್ ಆರ್ಡರ್ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡಿಲ್ಲ, ಅದು ಎಕ್ಸಿಕ್ಯೂಟ್ ಮಾಡಿದ್ದು ಎಲ್ಲ ಅವ್ರಿಗೆ ಸಂಬಂಧಿಸಿದ್ದು. ಇವಾಗ ನೀವು ಸ್ಟಾಪ್ ಮಾಡಬೇಕು ಅಂತ ಡೆಮಾಲಿಷನ್ ಆರ್ಡರ್ ಮಾಡ್ತಿರಲ್ಲ, ವೈಲೇಷನ್ ಆಗಿದೆ ಅಂತ. ಯಾವ್ದಾರ ಇದೆಯಾ? ನಿಮ್ಮ ಸ್ಟಾಟಿಸ್ಟಿಕ್ ಇರ್ತದಲ್ಲ, ಡ್ಯಾಶ್ ಬೋರ್ಡಲ್ಲಿ ಸ್ಟಾಟಿಸ್ಟಿಕ್ ಇರ್ತದೆ. ಯಾವ್ದಾರು ಮಾಡಿದ್ದಿದೆಯಾ? ಡೆಮಾಲಿಷನ್ ಯಾವ್ದು ಮಾಡಿಲ್ಲ ಅಂದ್ರೆ ಇಲ್ಲೆಲ್ಲ ಯಾರು ವೈಲೇಷನ್ ಮಾಡಿಲ್ಲ ಅಂತ. ಇಲ್ಲ ಸರ್, ವೈಲೇಷನ್ ಆಗಿದ್ದಾವೆ. ವೈಲೇಷನ್ ಆಗಿದ್ದಕ್ಕೆ ಡೆಮಾಲಿಷನ್ ಆರ್ಡರ್ ಆಗಿದೆ. ಡೆಮಾಲಿಷನ್ ಆರ್ಡರ್ ಆದ್ಮೇಲೆ ಅಷ್ಟೇ, ದಿಸ್ ಇಸ್ ದ ಫೈನಲ್. ಅದಾದ್ಮೇಲೆ ಮತ್ತೆ ಇಂಪ್ಲಿಮೆಂಟೇಷನ್ ಆಗಿದೆ, ನೋ ಇಂಪ್ಲಿಮೆಂಟೇಷನ್. ಕೆಲವೊಂದು ಕೋರ್ಟಲ್ಲಿ ಇದೆ ಸರ್, ಇಲ್ಲಿ ಎಷ್ಟು ಕೆಲವೊಂದು ಕೋರ್ಟಲ್ಲಿ ಇದೆ? ಎಷ್ಟು ಕೋರ್ಟಲ್ಲಿ ಇದೆ? ಎಷ್ಟು ನೀವು ರೆಕಾರ್ಡ್ ಮಾಡ್ತಿದ್ದೀರಿ? ಇಲ್ಲಿ ಕೆಳಗೆ ನಾವು ಕೆಳಗೆ ಇದೆ ಸರ್. ಈಗ ಇಲ್ಲಿರುತ್ತೆ, ಇಲ್ಲಿ How to get it? ಎಷ್ಟು ಮುಗಿಸಿದ್ರಿ? ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ ಸರ್. ಟೌನ್ ಪ್ಲಾನಿಂಗ್ ಅವ್ರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನಾವು ಫರ್ದರ್ ಏನೇನು ಪ್ರೊಸೆಸ್ ಇದೆ ಅಲ್ಲ, ನಾನು ನೋಟಿಸ್ ಕೊಟ್ಟಾದ್ಮೇಲೆ ಫರ್ದರ್ ಪ್ರೊಸೆಸ್ ಆಗಬೇಕಲ್ಲ. ಪ್ರಾವಿಷನಲ್ ಆರ್ಡ್ರು, ಫೈನಲ್ ಆರ್ಡರ್ ಅದು ಎಲ್ಲ JDTP ಇಂದಾನೆ ನಿಮ್ಗೆ ಆ ಕೆಲಸ ಇಲ್ಲ. ನಮ್ದಿಲ್ಲ ಸರ್. ನಿಮ್ದೇವ್ರು ಬರೀ ತಗೊಳ್ಳೋದು ಅಷ್ಟೇ ಕೆಲಸ. ಇಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೆ ಏನು ಕೊಟ್ಟಿದ್ದಾರೆ ಸರ್, AW ಆಫೀಸ್ಗಳಿಗೂ ಕೊಟ್ಟಿದ್ದಾರೆ ಸರ್. ಡೆಮಾಲಿಷನ್ ಮಾಡೋದು ಯಾರು ಆರ್ಡ್ರು? ಸರ್ ಏಜೆನ್ಸಿ ಫಿಕ್ಸ್ ಮಾಡೋದು ನಮಗಿತ್ತು ಸರ್. ಏಜೆನ್ಸಿ ಡೆಮಾಲಿಷ್ ಮಾಡ್ತಾರಾ? ಏಜೆನ್ಸಿ ಇನ್ವೈಟ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡೋದು ನಮಗಿತ್ತು ಏನಕ್ಕೆ? ಸರ್. ಡೆಮಾಲಿಷನ್ಗೆ ಆರ್ಡರ್ ಮಾಡೋದು ಯಾರು? ಏಜೆನ್ಸಿ ಅವರನ್ನ? ಯಾರು ಸರ್? ಆರ್ಡರ್ ಡೆಮಾಲಿಷನ್ ಆರ್ಡರ್ ಮಾಡೋದು ನಾವು ಸರ್. ಅದಕ್ಕೆ ಕೇಳ್ತದೆ, ಎಷ್ಟು ಡೆಮಾಲಿಷನ್ ಆರ್ಡರ್ ಮಾಡಿದ್ರಿ ನೀವು? CO 356 ಎಷ್ಟು Received for various violations, including building bylaw, ನಿಮ್ಮ ಪ್ಲಾನು, 3 ಫ್ಲೋರ್ ಕೊಟ್ಟರೆ how many applications you have received regarding various violations, bylaw violations, building violations, ಎಷ್ಟು ತಗೊಂಡಿದೆ ಟೋಟಲ್? ಅದು ಜೂನ್ 24 ವರೆಗೆ ಇದೆ. ಮತ್ತೆ ಇಲ್ಲ. ಅದರ ನಂತರ ಇಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಮೂವ್ಮೆಂಟ್ ಸ್ವಲ್ಪ ಬರ್ದಿದ್ದೀವಿ ಸರ್. ಸ್ವಲ್ಪ ಇಲ್ಲ ಬರ್ದಿಲ್ಲ. ಇಲ್ಲ, ನಾವು ಇಲ್ಲಿ ಇರ್ತಿದ್ವಿ, ಯಾವಾಗ ಯಾವಾಗ ಯಾರು ಹೋಗ್ತಿದ್ರು ಬರ್ಕೊಡ್ತಿದ್ವಿ ಸರ್. ಮೂವ್ಮೆಂಟ್ ರಿಜಿಸ್ಟರ್ ಜೂನ್ ವರೆಗೆ ಮಾತ್ರ ಬಂದಿತ್ತು.
24 ಯಾರು ಎಲ್ಲೂ ಹೋಗೇ ಇಲ್ಲ ಅಂತ. ಹಾಂ, ಮೇಲೆ ಅಷ್ಟೇ. ಮತ್ತೆ ನೀವು ಎಲ್ಲೂ ಹೋಗಿದ್ದು ಬರ್ದಿಲ್ಲ. ಆಮೇಲೆ ನೀವು ಯಾರು ಹೋಗೇ ಇಲ್ಲ ಆಚೆ ಆಯ್ತು. ಈಗ ಹೋಗಿದ್ರೆ ಸುರತ್ ಹೋಗಿದ್ರೆ ಬಯೋಮೆಟ್ರಿಕ್ ಇದೆಯಾ? ಬಯೋಮೆಟ್ರಿಕ್ ಇಲ್ಲ. ಯಾಕೆ? ಬಯೋಮೆಟ್ರಿಕ್ ನಮ್ಮಲ್ಲಿ ನೋ ಬಯೋಮೆಟ್ರಿಕ್. ಬಿಲ್ ಇದೆಯಲ್ಲ. ಹೆಡ್ ಆಫೀಸಲ್ಲಿ ಇದೆ ಸರ್. ನೋ ಬಯೋಮೆಟ್ರಿಕ್. ಇದಾದ್ಮೇಲೆ ಮೇಂಟೈನ್ ಮಾಡಿಲ್ಲ, ಮೂವ್ಮೆಂಟ್ ಇಷ್ಟೇ ಮೇಂಟೈನ್ ಮಾಡಿಲ್ಲ. ಎಷ್ಟು ಅಪ್ಲಿಕೇಶನ್ಸ್ ಅನುಷ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಅಂತ ಇದೆಯಾ ಇಲ್ವಾ? ಬೇರೆ ಆಫೀಸಲ್ಲಿ ಮಾಡಿದ್ವಿ ಸರ್, ಇಲ್ಲೂ ಮಾಡಿದ್ವಿ. ಅದೊಂದು ಯಾಕೆ ಮಾಡಿಲ್ಲ? ಬರುತ್ತೆ ಸರ್. ಕ್ಯಾಶ್ ರಿಜಿಸ್ಟರ್ ಎಲ್ಲಿ ಮೇಂಟೈನ್ ಅದು ನಿಮ್ಗೆ ಗೊತ್ತಾಯಿಲ್ವಾ? ಎಂಡೇಷನ್ ಹಾಕೊಂಡ್ಬಿಟ್ಟಿದ್ರಿ. ಮೊದಲಿಂದಾನೇ ಇದೆ. ಅವ್ರು ಇಟ್ಕೊಂಡ್ರೆ ಭಯ ನಮಗೆ. ಅವರು ಬಯಕ ದುಡ್ಡಲ್ವಾ ಸಾಹೇಬ್ರು? ಕೊಟ್ಟಾಯ್ತು ಬರ್ತಿದ್ಮ ವರ್ಲ್ಡಲ್ಲಿ ನಂಬರ್ 1. ಅದು ರೆಕಾರ್ಡ್ ತಗೊಳ್ಳಿ ಅಷ್ಟೇ. ರೆಕಾರ್ಡ್ ಇದ್ರೆ ಜಸ್ಟ್ ಯು ಆರ್ ನಾಟ್ ಆನ್ಸರ್ ಎನಿ ಆಫ್ ಮೈ ಕ್ವಶನ್ಸ್. ಸ್ಟಾರ್ಟ್ ಮಾಡಿ ಬರ್ತಾರೆ ಸರ್. ಆಮೇಲೆ ಅವರು ಬೇರೆ ಏನು ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಿಮ್ಮ ಯಾವಾಗಲೂ ಅಡ್ಜಸ್ಟ್ಮೆಂಟು. ಮೊನ್ನೆ ನಮ್ಮ ಬರೀ ಸ್ಟೋರಿ ಬೇಡ ಸರ್. ಮಾಡೋಕ್ಕೆ ಅಂತ ಮಾಡಿದ್ವಿ ಸರ್. ನಾವು ಹೇಳಿದ್ದಕ್ಕೆ ಆನ್ಸರ್ ಕೊಡಿ. ಯು ಆರ್ ಗಿವಿಂಗ್ ಜಸ್ಟ್ ಸ್ಟೋರಿ. ಇಲ್ಲಿ ಯಾರು ಸಣ್ಣ ಮಕ್ಕಳು ಸ್ಟೋರಿ ಕೇಳಕ್ಕಿಲ್ಲ. ಅಲ್ಲಿ ಪ್ರೆಸ್ ಅವರು ಎಲ್ಲ ಬರ್ಕೋತಾ ಇದ್ರು, ನೀವು ಹೇಳಿದೆಲ್ಲ ಬರ್ಕೋತಾ ಇದ್ದಾರೆ. ಆನ್ಸರ್ ಕೊಡಿ ಅಂದ್ರೆ ಬರೀ ಸ್ಟೋರಿ ಹೇಳ್ತಾ ಇದ್ದೀವಿ ನೀವು. ನಾವು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ. ಎಲ್ಲ ಚೆನ್ನಾಗಿ ಮಾಡಿದ್ದೀವಿ, ಏನು ಮಾಡ್ಬೇಕಾದ್ ಮಾಡಿಲ್ಲ. ನಿಮಗಿಂತ ಹಿಂದೆ ಯಾರಿದ್ರು ಇಲ್ಲಿ? ಯರಪ್ಪ ರೆಡ್ಡಿ ಅಂತ. ಅವ್ರೇನು ಮಾಡಿದ್ರು? ಅವ್ರೇನು ಮಾಡಿಲ್ಲ. ಆಯ್ತಪ್ಪ, ಅವ್ರದ್ದು ಎಷ್ಟು ಪೆಂಡಿಂಗ್ ಇದೆ ಅದನ್ನು ಬಂದು ಮುಂದೆ ನೀವೇನು ಮಾಡಿದ್ರಿ ಬೇಕಲ್ಲ? ಇವಾಗ ಆಗುತ್ತಾ ಇಲ್ಲೋ ನಿಮಗೆ? ಯಾರು ಕೊಡಬೇಕು? ಇದು ಜೋನಲ್ ಕಮಿಷನ್ ಎಲ್ ಸಿ ಅವರು ನೀವು ಕೊಡಿ, ನೀವು ಇದೆಲ್ಲ ಕೊಡಿ. ಕೋರ್ಟ್ ಕೇಸಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡಿದ್ದಾರೆ. ಕ್ಯಾಶ್ ಇಲ್ಲ. ನಾನು ಹೇಳಿದ್ದು ಇಷ್ಟು ಬೇಕು ಸಾಹೇಬ್ರೆ. ಅವಮಾನ ಅಪ್ಲಿಕೇಶನ್ ರಿಸೀವ್ ಹೇಳಿ ಸ್ಟಾಫ್ ಎಲ್ಲೋ ಬಿಟ್ಟರು. 6 ಜನ ಇರೋ 3 ಜನ. ನಾಗೇಶು ಬಾಡಿಗೆ ಅಷ್ಟೇ 9 ಕೇಸಸ್ ನಾನು ನೋಡಲ್ಲ ಸರ್. ಪ್ರಿಂಟ್ ಔಟ್ ಕೊಡಿ. ನೀವು ಕಂಪ್ಯೂಟರ್ ಇರಲ್ವಾ? ಕೊಡಿ. ಕಂಪ್ಯೂಟರ್ ಅದೇ ಬಿಲ್ಡಿಂಗ್ಗೆ ಬೇರೆ ಬೇರೆ ನೀವು ಹೇಳ್ಬೇಕು ನಮಗೆ. ಒಂದು ಬಿಲ್ಡಿಂಗ್ ಎಷ್ಟು ಅಪ್ಲಿಕೇಶನ್ ಬಂದಿದೆ? 600 ಅಪ್ಲಿಕೇಶನ್ಸ್. ಬಿಲ್ಡಿಂಗ್ ಇರೋದು 69 ಸರ್. ಡಿವಿಯೇಷನ್ ಇದೆ. ಹಾಂ, ಅದಕ್ಕೆ ರಿಪೀಟೆಡ್ ಆಗಿ ಜಾಸ್ತಿ ಜನ 69 ಡಿವಿಯೇಷನ್ ಇರೋದು. ಹೌದು 600 ಕಂಪ್ಲೇಂಟ್ ಬಂದಿದೆ. ಸೇಮ್ 69ಕ್ಕೆ. ಹೌದು. ನೀವು ಬರೀ 24 ಆರ್ಡರ್ ಆಗಿದೆ. 24 ಹೊಡೆಯೋದಕ್ಕಾಗಿದೆ ಸರ್. ಒಳ್ಳೆಯ ಆರ್ಡರ್ ಮಾಡಿದ್ದೀರಿ. ಹೌದು ಸರ್. 2 ಡೆಮಾಲಿಷನ್ ಆಗಿದೆ. ಹೌದು ಸರ್. ಇನ್ನು ಮಿಕ್ಕಿದ್ದು 22 ಆಗಿಲ್ಲ. ಇನ್ನೂ ಆಗಿಲ್ಲ ಸರ್. ಸ್ಟೇ ಇದೆ. ಸ್ಟೇ ಇದ್ದಾವೆ. ಇನ್ನು ಕೆಲವೆಲ್ಲ ತುಂಬ ನೋಟಿಸ್ಗಳು ಕೊಡ್ತಾರೆ ಸರ್. ಅದು ಲೋನ್ ಟೈಮಿಂಗ್ ಇಂದ ಕೊಡ್ತಾರೆ ಸರ್. ನಮ್ಮಲ್ಲಿ ADPP ಅದೆಲ್ಲ ಕೊಡ್ಬೇಕು. ನೀವು ಹೇಳೋದಾಗಲ್ಲ. ಅವೆಲ್ಲ ಇವಾಗ ಹೇಳಿದ್ದೆಲ್ಲ ಕೊಡ್ಬೇಕು ನಮಗೆ. ಹೌದು. ADPPಯಲ್ಲಿ ಬಿಲ್ಡಿಂಗ್ ಎಲ್ಲ ಅವ್ರಿಗೆ ಬರುತ್ತೆ ಸರ್. ಫೈನಲ್ ಆದಮೇಲೆ ಡಿಮಾಲಿಷನ್ಗೆ ನಮಗೆ ನಾವು 600 ಅಪ್ಲಿಕೇಶನ್ಸ್ ಬಂದಿದೆ. 600 ಅಪ್ರಾಕ್ಸಿಮೇಟ್. ಅಪ್ರಾಕ್ಸಿಮೇಟ್ 600 ಅಪ್ಲಿಕೇಶನ್ಸ್. ಅಂದರೆ ಒಂದೇ ಬಿಲ್ಡಿಂಗ್ ನೀವು ಅಟೆಂಡ್ ಮಾಡಿದ್ದು ಬರೀ 24 ಮಾತ್ರ. ಅಂದರೆ ಕೋರ್ಟ್ ಎಷ್ಟು ಅಪ್ಲಿಕೇಶನ್ ಬಂದಿದೆ?